ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಕೊನೆವರೆಗೂ ಮಿಸ್ ಮಾಡ್ದಂತೆ ನಮ್ಮ ವಿಡಿಯೋವನ್ನು ನೋಡಿ. ಇವತ್ತು ಗೌರಿ ಅಡುಗೆ ಮಾಡ್ತಿರ್ತಾಳೆ. ಗೌರಿ ಅಡುಗೆ ಮಾಡ್ತಿರೋದನ್ನ ಅನಿಕೇತ್ ಅವರಮ್ಮ ನೋಡೇ ಬಿಡ್ತಾರೆ. ಅನಿಕೇತ್ ಅವರಮ್ಮ ನೋಡಿರ್ಬೇಕಾದ್ರೆ ಈ ಶ್ಯಾಮರಮ್ಮ ಮತ್ತು ಗೌರಿ ಅಡುಗೆ ಮಾಡ್ತಿರೋದನ್ನ ಈಗ ಸರಿತತ್ತೆ ಅದಕ್ಕೆ ನೋಡಿದ್ರೆ ಹೇಗಿರುತ್ತೆ, ಸೂಪರಾಗಿರುತ್ತೆ ಅಲ್ವಾ, ಇಲ್ಲಿ ಸಖತ್ತಾಗಿರುತ್ತೆ ಅಲ್ವಾ ಅಂದ್ಕೊಂಡು ಕೇಳಿಸ್ಕೊಂಡು ನೋಡಿಕೊಂಡು ಹೋಗ್ತಾಳೆ. ಹೊರಟೋಗ್ಬೇಕಾದ್ರೆ ಈ ಕಡೆ ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ ಊಟಕ್ಕೋಸ್ಕರ ಕೂತಿಟ್ಕೊಂಡು ಅಲ್ಲಿಗೆ ಊಟ ಎಲ್ಲನೂ ತಂದು ಮಡಗ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ವಾವ್ ಇವತ್ತು ಒಳ್ಳೆ ಗಮನ ಬರ್ತಿದೆ, ಒಳ್ಳೆ ಗಮನ ಇದೆ, ಹಾಗಾದರೆ ಯಾರು ಅಡುಗೆ ಮಾಡಿರ್ಬೋದು, ಇಷ್ಟೊಂದು ಟೇಸ್ಟಿಯಾಗಿ ಇಷ್ಟೊಂದು ಗಮನವಾಗಿ ಬರ್ತಿದೆಯಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಈ ಮಾತಾಡೋದೆಲ್ಲನೂ ಗೌರಿ ಕೇಳಿಸ್ಕೊಂಡು ಆ ಶ್ಯಾಮರ ಅಮ್ಮನ ಹತ್ರ ಹೋಗ್ಬಿಟ್ಟು ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ಚಿಕ್ಕತ್ತೆ ಅಂತ ಕೇಳ್ತಾಳೆ. ಏನಮ್ಮ ಅಂತ. ಇವತ್ತು ನಾನು ಅಡುಗೆ ಮಾಡಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ. ಯಾಕಮ್ಮ ಇಷ್ಟೊಂದು ಕಷ್ಟಪಟ್ಟು ನೀನು ಮಾಡಿದ್ಯಾ, ಆದರೆ ನಾನು ಯಾಕೆ ಹೇಳಬಾರ್ದು ಅಂತ. ಇವತ್ತು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ಇವತ್ತು ನೀವೇ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಕೋಬೇಕು, ಇಲ್ಲಾಂದರೆ ಯಾರು ಊಟ ಮಾಡಲ್ಲ ಅತ್ತೆ ಅಂತ ಕೇಳ್ಕೊತಾಳೆ. ಸರಿ ಆಯಿತು ನಾನು ಹೇಳಲ್ಲ ಬಿಡು ಅಂತ ಹೇಳ್ತಾರೆ. ಹಾಗೆ ಗೌರಿ ಕೂಡ ಅಡುಗೆನ ಬಡ್ಸೋಕೆ ಹೋಗ್ತಾಳೆ ವಿವೇಕ್ಗೆ. ಅವಾಗ ವಿವೇಕ್ ಅದಕ್ಕೆ ಚಿಕ್ಕಮ್ಮ ನೀವೇ ಬನ್ನಿ ಈಗ ಊಟ ಬಡಿಸಿ ಅಂತ ಹೇಳೇ ಬಿಡ್ತಾರೆ. ಆವಾಗ ಸರಿ ಆಯಿತು ಅಂದ್ಕೊಂಡು ಹೋಗ್ತಾಳೆ. ಎಲ್ಲರಿಗೂ ಕೂಡ ಅಡುಗೆ ಬಡಿಸ್ತಾಳೆ. ಎಲ್ಲರೂ ಕೂಡ ಕ್ರೆಡಿಟಿಂದ ಹೊಗಳ್ತಾ ಇರ್ತಾರೆ. ವಾವ್ ಇವತ್ತು ಟೇಸ್ಟ್ ಅಂತೂ ಅದ್ಭುತವಾಗಿದೆ, ಇವತ್ತು ಒಂಥರ ಪರಿಮಳದಲ್ಲಿ ತುಂಬ ಹೊಟ್ಟೆ ಎಸಿತಿದೆ ನನಗೆ, ಇಷ್ಟೊಂದು ರುಚಿಯಾಗಿ ಮಾಡಿದಿರಲ್ಲ ಅಂದ್ಕೊಂಡು ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆ ಶ್ಯಾಮರ ಅಮ್ಮನ್ನೇ ಹೊಗಳ್ತಾ ಇರ್ತಾರೆ. ಆವಾಗ ಗೌರಿ ತುಂಬ ನಾಚಿಕೊಂಡು ನಿಂತಿರ್ತಾಳೆ. ಈ ಕಡೆಗೆ ಎಲ್ಲರೂ ಕೂಡ ಹೊಗಳಬೇಕಾದ್ರೆ ಈ ಶ್ಯಾಮರಮ್ಮನೂ ಕೂಡ ಇವತ್ತು ಗೌರಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ, ಎಲ್ಲರೂ ನಿನ್ನ ಹೊಗಳುತ್ತಿದ್ದಾರೆ, ಆದರೆ ನೋಡಿದ್ರೆ ನಾನು ಕ್ರೆಡಿಟ್ ತೊಗೊತಿದ್ದೀನಿ ಅಂತ. ಈ ಕಡೆಗೆ ಅನಿಕೇತರ ಅಮ್ಮನೂ ಕೂಡ ಹೌದು ಇವತ್ತು ಗೌರಿ ಅಡುಗೆ ಮಾಡಿರೋದು, ಆದರೆ ಇವ್ರು ಕ್ರೆಡಿಟ್ ತೊಗೊತಾ ಇದ್ದಾರಲ್ಲ, ತಗೊಳ್ಳಿ ಏನಾಗ್ತಿದೆ ಅಂತ ನೋಡೋಣ ಮುಂದಕ್ಕೆ ಅಂದ್ಕೊಂಡು ಸುಮ್ಮನೆ ಆಗೋಗ್ತಾಳೆ, ಯಾರಿಗೂ ಹೇಳ್ದಂತೆಯೇ ಕೂಡ. ಅವಾಗ ಅಜ್ಜಿ ತಾತ ಪ್ರತಿಯೊಬ್ಬರು ಕೂಡ ಹೊಗಳ್ತಾ ಇರ್ತಾರೆ. ಈ ಕಡೆಗೆ ಸರಿತಾನು ಕೂಡ ಬರ್ತಾಳೆ ಡೈನಿಂಗ್ ಟೇಬಲ್ಗೆ. ಇವತ್ತೇನು ಇಷ್ಟೊಂದು ಘಮ ಅಂತಿದೆ ಊಟ ಎಲ್ಲ, ಇದು ನನ್ನ ರೂಮ್ ಗಂಟ ಬಂದಿದೆ, ನನಗಂತೂ ತುಂಬ ಹೊಟ್ಟೆ ಹಸಿತಿದೆ, ಬನ್ನಿ ಅಂದ್ಕೊಂಡು ಕೇಳಿಕೊಂಡು ಬಡಿಸ್ಕೊತಾ ಇರ್ತಾಳೆ. ಒಂದು ತುತ್ತು ಊಟ ಮಾಡಿದ ತಕ್ಷಣವೇ ಅವಳು ಹೇಳೇ ಬಿಡ್ತಾಳೆ, ಇದು ನೀನು ಅಡುಗೆ ಮಾಡಿರೋದಲ್ಲ ಅಂತ. ಅಷ್ಟಾದಮೇಲೆ ಎಲ್ಲರೂ ಕೂಡ ಶಾಕ್ ಆಗೋಗ್ತಾರೆ. ಇದೇನು ಯಾರು ಅಡುಗೆ ಮಾಡಿದ್ದಾರೆ ಹಾಗಾದರೆ ಅಂದ್ಕೊಂಡು. ಅವಾಗ ನಿಜ ಹೇಳೇ ಬಿಡ್ತಾಳೆ ಶ್ಯಾಮರಮ್ಮ, ಇದು ಗೌರಿ ಅಡುಗೆ ಮಾಡಿರೋದು ಅಂತ. ನಾನು ಹೇಳಿರಲಿಲ್ವಾ ಅವಳು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗ್ಬಾರ್ದು ಅಂತ. ಯಾಕೆ ಹೋದ್ಲು ಅವಳು ಅಡುಗೆ ಮನೆಗೆ, ನಾನು ಅಷ್ಟೊಂದು ಹೇಳಿದ್ರು ಕೂಡ ಇವಳು ಧಿಕ್ಕರಿಸ್ಬಿಟ್ಟು ಅಡುಗೆ ಮನೆಗೆ ಹೊರಟೇ ಹೋದ್ಲಾ, ನಾನು ಹತ್ತೆ ಹೇಳಿರೋ ಮಾತಾ ಕೇಳೋದೇ ಇಲ್ವಾ ಇವಳು ಅಂತ ಹೇಳೇ ಬಿಡ್ತಾಳೆ. ಆವಾಗ ಗೌರಿಗೆ ಫುಲ್ಲು ಶಾಕ್ ಆಗುತ್ತೆ. ಹಾಗಾದರೆ ನೀವು ಏನು ಹೇಳಿದ್ರಿ, ಅತ್ತೆ ಅಂತ ಹೇಳಿದ್ರಾ, ಹಾಗಾದರೆ ನಾನು ಸೊಸೆ ಅಂತ ಒಪ್ಕೊಬಿಟ್ರಾ ನೀವು ಅಂತ. ಎಲ್ಲರೂ ಕೂಡ ಫುಲ್ಲು ಖುಷಿಯಾಗಿ ಹೋಗ್ತಾರೆ. ಇದೇನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ. ಈ ಕಡೆಗೆ ಅಜ್ಜಿ ಸರಿತಾ ನಿಲ್ಲಿಸು, ನಾನೇ ಹೇಳಿದ್ದು ಅವಳಿಗೆ ನೀನೇ ಅಡುಗೆ ಮನೆಗೆ ಹೋಗಮ್ಮ ಅಂತ. ಅವಳು ಶ್ಯಾಮರಮ್ಮ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತಿದ್ರು ಗೊತ್ತಾ, ಇಷ್ಟೊಂದು ಜನ ಅಡುಗೆ ಮಾಡೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನೇ ಗೌರಿನ ಹೋಗು ನೀನು ಅಡುಗೆ ಮಾಡು ಅಂತ ಹೇಳಿದ್ದು, ನಾನೇ ಹೆಲ್ಪ್ ಮಾಡು ಅಂತ ಹೇಳಿದ್ದು ಅಂತ. ಹಾಗಾದರೆ ನೀವು ಕೂಡ ನನ್ನ ಧಿಕ್ಕರಿಸ್ಬಿಟ್ರಾ, ನನ್ನ ಮಾತನ್ನು ಧಿಕ್ಕರಿಸ್ಬಿಟ್ರಾ, ಅವಳನ್ನ ಒಳಗಡೆ ಬಿಟ್ಕೊಂಡ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಅಂದ್ಕೊಂಡು ಸರಿತಾ ಅಷ್ಟು ಬಡ್ಕೊತಾ ಇರ್ತಾಳೆ. ಆವಾಗ ಸರಿತವ್ರ ಗಂಡ ಬಂದ್ಬಿಟ್ಟು, ಏನು ಮಾತಾಡ್ತಿದ್ಯಾ ನೀನು, ಅಡುಗೆ ತುಂಬ ಚೆನ್ನಾಗಿದೆ, ಊಟ ಮಾಡೋದಾದರೆ ಮಾಡು, ಇಲ್ವಾ ಹೊರಗಡೆ ಹೋಗು, ನೀನು ಇಷ್ಟೊಂದು ಬೈತಿದ್ಯಲ್ಲ ತಪ್ಪಲ್ವಾ ಅವಳಿಗೆ ಅಂದ್ಕೊಂಡು ಬೈದೇ ಬಿಡ್ತಾರೆ. ವಿವೇಕು ಫುಲ್ಲು ಕೋಪ್ತಲೇ ಇರ್ತಾನೆ, ಇವಳು ಯಾಕೆ ಮಾಡೋಕೆ ಹೋದ್ಲು ಅಂತ. ಈ ಕಡೆ ಸರಿತಾ ನನ್ನ ಹೊಟ್ಟೆ ಹಸ್ಕೊಂಡಿದ್ರು ಪರವಾಗಿಲ್ಲ, ನಾನು ಮಾತ್ರ ಈ ಊಟನ ತಿನ್ನೋದೇ ಇಲ್ಲ ಅಂತ ಹೊರಟೆ ಹೋಗ್ತಾಳೆ ಕೈ ತೊಳ್ಕೊಂಡು. ಅದಾದಮೇಲೆ ವಿವೇಕ್ ಕೂಡ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವರ ಅಪ್ಪನೂ ಮತ್ತು ಅವ್ರ ತಾತನೇ ಹೇಳ್ತಿರ್ತಾರೆ, ನೋಡು ಊಟದ ತಟ್ಟೆನ ಬಿಟ್ಟು ಹೋಗಬೇಡ್ದು, ಯಾವುದೇ ಕಾರಣಕ್ಕೂ ಬಾಯ ಮುಚ್ಕೊಂಡು ಊಟ ಮಾಡು ಅಂತ ಬೈದೇ ಬಿಡ್ತಾರೆ. ಸರಿ ಅಂದ್ಕೊಂಡು ಅವನು ಕೂತ್ಕೊಂಡು ಕೋಪದಿಂದ ತಿನ್ನೋ ಹಾಗೆ ನೋಡಿಕೊಂಡು ಗೌರಿನ ಊಟ ಮಾಡ್ತಾನೆ. ಊಟ ಎಲ್ಲ ಆದಮೇಲೆ ಕೂಡ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ಈ ಕಡೆಗೆ ಅವ್ರ ಮಾವ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ನೋಡ್ತಾ ಇರ್ತಾರೆ. ಆವಾಗ ಅಲ್ಲಿಗೆ ಗೌರಿ ಹೋಗ್ತಾಳೆ. ಗೌರಿ ಹೋಗ್ಬಿಟ್ಟು ಸರ್ ಅಂತ ಹೇಳ್ತಾಳೆ. ಏನು ಸರ್ ಅಂತ ಹೇಳ್ತಿದ್ದಾಳಲ್ಲ ಇವಳು, ಏನಾಗಿದೆ, ಯಾರನ್ನು ಕೂಗ್ತಿದ್ಯಮ್ಮ ಅಂತ ಹೇಳ್ತಾರೆ. ಸರ್ ನಿಮ್ಮನ್ನೇ ಅಂತ. ಏನು ನನ್ನನ್ನು ಕೂಗ್ತಾ ಇದ್ದೀಯಾ, ನಾನು ಸರ್ರ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ನೀನು ನನ್ನ ಮಗಳಿದ್ದಂಗೆ, ನನ್ನ ಮಾವ ಅಂತ ಆದರೂ ಕರಿ, ಇಲ್ಲ ಅಪ್ಪ ಅಂತ ಆದರೂ ಕರಿ, ನಿನ್ನಿಷ್ಟ ಅಂತ ಹೇಳ್ತಾರೆ. ಸರಿ ಮಾವ ಊಟ ತಂದಿದ್ದೀನಿ, ಯಾರಿಗೆ, ನಂದು ಊಟ ಆಯ್ತಲ್ಲ ಅಂತ. ನಿಮಗಲ್ಲ ಸರಿತಾತೆಗೆ ಅಂದರೆ ನಮ್ಮ ಅತ್ತೆಗೆ, ಅವರು ಊಟ ಬಿಟ್ಟಿದ್ದಾರಲ್ಲ, ತುಂಬ ಕೋಪದಿಂದ ಹೋದ್ರಲ್ಲ ಅದಕ್ಕೋಸ್ಕರ ಅಂತ. ಅವಳಿಗೆ ಹೊಟ್ಟೆ ಹಸಿದು ಆದರೆ ಅವಳೇ ಬಂದು ಊಟ ಮಾಡ್ತಾಳೆ, ನೀನು
ತಲೆ ಕೆಡಿಸ್ಕೊತೀಯಾ ಅಂತ. ಇಲ್ಲ, ನನಗೆ ತುಂಬ ಬೇಜಾರಾಗುತ್ತೆ, ಅವ್ರು ಊಟ ಬಿಟ್ಟು ಉಪವಾಸ ಇದ್ದರೆ ನೀವೇ ತಗೊಂಡೋಗಿ ಊಟ ಕೊಡಿ ಅಂತ. ನೀನು ಮಾಡಿದ್ಯಾ ಅಂದರೆ ಮತ್ತೆ ರೇಗ್ತಾಳೆ ಅಂತ. ಇಲ್ಲ ಇಲ್ಲ, ಇದನ್ನು ಹೊರಗಡೆಯಿಂದ ಆನ್ಲೈನಿಂದ ಆರ್ಡ್ರ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ಅಂತ ಹೇಳ್ತಾರೆ. ಸರಿ ಅಮ್ಮ ಅಂತ ತಗೊಂಡೋಗಿ ಸರಿತಂಗೆ ಊಟ ಮಾಡ್ಸೋಕೆ ಹೋಗ್ತಾಳೆ. ಊಟ ಮಾಡ್ಸೋಕೆ ಹೋದಾಗ ಅವನು ಸರಿತಾ ಕೇಳ್ತಾಳೆ, ನೀವು ಯಾಕೆ ತರಕ್ಕೆ ಹೋದ್ರಿ? ನನಗೆ ಹಸಿವಿಲ್ಲ ಅಂತ. ನೀನು ಕೋಪದಲ್ಲಿ ಆ ಥರ ಹೊರಗಡೆ ಬಂದಿದ್ಯಾ ಅಂತ ನನಗೆ ಗೊತ್ತು. ನೀನು ಯಾವುದೇ ಕಾರಣಕ್ಕೂ ಹಸುವನ್ನ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಸುಮ್ಮನೆ ಊಟ ಮಾಡು ಅಂತ. ಎಲ್ಲಿ ತಂದ್ರಿ ಇದನ್ನಕ್ಕೆ ಅಂತ ಕೇಳ್ತಾರೆ. ಇಲ್ಲ, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಅಂತ. ಯಾವ ಆನ್ಲೈನಲ್ಲಿ, ಯಾವ ಹೋಟೆಲ್ ಅಂತ ಕೇಳೇ ಬಿಡ್ತಾಳೆ. ಆವಾಗ ಶಾಕ್ ಆಗೋಗ್ತಾರೆ. ಇದನ್ನೆಲ್ಲ ಗೌರಿ ಕೇಳಿಸ್ಕೊತಾ ಇರ್ತಾಳೆ. ಇದಾ ಹೊಸ ಸೊಸೆ ಮಾಡಿದ ಅಡುಗೆ ಅಂತ. ಈ ಥರ ಅಂದಿದ್ರೆ ನಾನು ಊಟನೂ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಈಗ ಊಟ ಮಾಡ್ತೇ ಇಲ್ವಾ ಅಂತ ಕೇಳೇ ಬಿಡ್ತಾನೆ. ಅದಕ್ಕೆ ಸರಿ ಆಯಿತು ಊಟ ಮಾಡ್ತೀನಿ ಅಂತ ಊಟ ಮಾಡ್ತಾನೆ. ತಿಂದಾದ್ಮೇಲೆ ಪ್ಲೇಟ್ನ ತಂದು ಗೌರಿ ಕೇಳ್ಕೊಡ್ತಾನೆ ಹೊರಗಡೆ. ಅವಳಿಗೆ ಸರಿತಂಗೆ ಕಾಣ್ದಂತೆ. ಅವಾಗ ನೋಡು, ನಿನಗೆಷ್ಟು ಒಳ್ಳೆ ಮನಸ್ಸಮ್ಮ, ನೀನು ಇದೇ ಥರ ಇರಬೇಕು ಅಂತ ಗೌರಿನ ತುಂಬ ಹೊಗಳುತ್ತಾರೆ. ಆ ಹೊಗಳುತ್ತಾರದೆಲ್ಲನೂ ಕೇಳಿಸ್ಕೊಂಡು, ಅಂದರೆ ಅವ್ರ ಅಜ್ಜಿ ಕೇಳಿಸ್ಕೊತಾ ಇರ್ತಾರೆ. ಅದಾದ್ಮೇಲೆ ಗೌರಿ, ನನಗೆ ಈಗ ಹೊಸ ನೆಮ್ಮದಿ ಆಯಿತು, ಈಗ ನಾನು ಹೋಗಿ ಊಟ ಮಾಡ್ತೀನಿ ಅಂತ ಗೌರಿ ಹೊರಗಡೆ ಹೋಗಿ ಊಟ ಮಾಡ್ತಾಳೆ. ಈ ಕಡೆಗೆ ಅವ್ರ ಅಜ್ಜಿ, ನೋಡ್ದಮ್ಮ ಯಾವ ಥರ ಇದ್ದಾಳೆ ಗೌರಿ ಅಂತ, ನಂಗೆ ತುಂಬ ಒಳ್ಳೆಯವಳಾದ್ಲು, ಇದರಲ್ಲಿ ನಿಂದೇನು ಅಂತ ಕೇಳ್ತಾರೆ. ಏನಂತ ಹೇಳಪ್ಪ, ನಾನು ಈಗ ನನ್ನ ಸೊಸೆ ಜವಾಬ್ದಾರಿನ ಮರ್ತಿದ್ದಾಳೆ, ಆದರೆ ನಿನ್ನ ಸೊಸೆ ಜವಾಬ್ದಾರಿನ ನಿಭಾಯಿಸ್ತಿದ್ದಾಳೆ ಇಷ್ಟೇ ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ಲರೂ ಕೂಡ ಊಟ ಆದ ತಕ್ಷಣ ಎಲ್ಲರೂ ಕೂತಿರ್ತಾರೆ. ಹಾಗೆ ಕೂಡ ಶ್ಯಾಮ ಅವ್ರ ಅಪ್ಪನೂ ಕೂಡ ಜೋಕ್ಸ್ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಈ ಕಡೆಗೆ ಲೆಮನ್ ಟೀ ತಂದು ಕೊಡ್ತಾಳೆ ಗೌರಿ ಎಲ್ಲರಿಗೂ ಕೂಡ. ಯಾಕೆ ಈಗ ತಾನೇ ಊಟ ಆಯ್ತಲ್ಲ ಅಂತ ಹೇಳ್ತಾರೆ. ಲೆಮನ್ ಟೀ ಕುಡ್ದಾದ್ಮೇಲೆ ಊಟ ಹರಗಿಸ್ಕೊತಾರೆ, ಅದಕ್ಕೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಖುಷಿ ಪಡ್ತಿರ್ತಾರೆ, ಅವಳನ್ನು ಹೊಗಳುತ್ತಾ ಇರ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.